ಮೈಸೂರಿನ ಯುವಕನ ಬರ್ಬರ ಕೊಲೆಯಾಗಿದ್ದು ವರ್ಣ ಗ್ರಾಮದ ಹೊರವಲಯದ ಹೋಟೆಲ್ ಬಳಿ ಕೃತ್ಯ ನಡೆದಿದೆ. ಮಾರಕಾಸ್ತ್ರದಿಂದ ಕೊಚ್ಚಿ ಯುವಕ ಕಾರ್ತಿಕ್ನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ವರ್ಣ ಗ್ರಾಮದ ಹೊರವಲಯದ ಹೋಟೆಲ್ ಬಳಿ ನಡೆದಿರುವ ಹತ್ಯೆ. ವರ್ಣ ಗ್ರಾಮದ ಹೊರವಲಯದ ಹೋಟೆಲ್ ಬಳಿ ನಡೆದಿರುವಂತಹ ಹತ್ಯೆ 5 ಜನರ ತಂಡದಿಂದ ದುಷ್ಕೃತ್ಯ ಮೆರೆದಿದ್ದು ತಡರಾತ್ರಿ ಈ ಕೊಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕಾರ್ತಿಕ್ ಅನ್ನೋರು ಮೃತಪಟ್ಟಿರೋದು. ವರ್ಣ ಪೊಲೀಸ್ ಠಾಣೆಯಲ್ಲಿ ಕುರಿತೀಗ ಪ್ರಕರಣ ಕೂಡ ದಾಖಲಾಗಿದೆ. ನೈಟು ಮನಗಿರ್ತಾನೆ. ನೈಟ್ ಮನಗಿದ್ದವನಿಗೆ ಎಬ್ಬರಿಸ್ಬಿಟ್ಟು ಕರೀತಾರೆ ಈಚೆಗೆ ಕರೆದು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕರೆದು ಇವನಿಗೆ ಏಕಾಏಕಿ ಒಂದು 6 ಜನ ಒಟ್ಟು ಬಂದು ಮಚ್ಚು ಲಾಂಗುಗಳಲ್ಲಿ ತಗೊಬಂದು ಇವನಿಗೆ ಹಲ್ಲೆ ಮಾಡಿರ್ತಾರೆ ಪೂರ್ತಿ. ನಾನಂತೂ ಒಂದು ಚೂರು ಜೀವ ಉಳ್ಕೋಬಾರ್ದು ಅನ್ನೋ ಇದಾಗೆ ತುಂಬ ಹೆಂಗೆ ಹೇಳಬೇಕು ಅಂದರೆ ಯಾವ ಥರ ಮೈಯಲ್ಲಿ ಒಂದು ಪಾರ್ಸು ಬಿಡ್ದಿರಾಗ ಎಲ್ಲ ಪಾರ್ಸ್ಕೊಂಡು ಆ ಮಟ್ಟಿಗೆ ಕತ್ತರಿಸಿ ಹಾಕಿದೆ ಫೇಸ್ ಕಟ್ಟಿಗೆ. ರಾತ್ರಿ ಆಯಿತು ಒಂದು ನಮಗೆ ಬೆಳಗ್ಗೆ ಜಾವ ಗೊತ್ತಾಗಿರೋದು ವಿಚಾರ 1:15 ಆಗಿರ್ಬೋದು. ಹೋಟ್ಲಲ್ಲಿ ನಮ್ಗೆ ಗೊತ್ತಾಗಿರೋದು ಅವಾಗವಾಗೂ ಉಳ್ಕೊಳ್ಳುವ ಒಂದೊಂದು ದಿವಸ ಹೋಗಿ ಎಲ್ಲಿ ಉಳ್ಕೊತಾನೆ ಅಂತ ನಮ್ಗೆ ಗೊತ್ತಾಯ್ತಾ ಇರಲಿಲ್ಲ. ಒಟ್ಟಿನಲ್ಲಿ ಉಳ್ಕೊಂಡಾಗ ಅವನ ಜೊತೆ ಹುಡುಗರು ಉಳ್ಕೊಳ್ಳೋರು ಜೊತೆಲಿ ಬೇರೆ ರೂಮಲ್ಲಿ ಹುಡುಗರು ಇದ್ದಿರೋರು. ಅವತ್ತೊಂದು ದಿವಸ ಹುಡುಗರು ಇಲ್ಲ, ಯಾರೂ ಇಲ್ಲ. ಅವನೇ ಒಂದು ಕಡೆ ಉಳ್ಕೊಂಡವ್ರೆ, ಇವರೇ ಒಂದು ಕಡೆ ಉಳ್ಕೊಂಡವ್ರೆ, ಫ್ರೆಂಡ್ಸ್ಗಳೇ. ಹಂಗಾಗಿ ಹುಡುಗರುಗಳು ಕೂಡ ಅವನ ಹತ್ರ ಹೋಗೋಕ್ಕಾಗಿಲ್ಲ. ಹುಡುಗರಿಗೂ ಯಾರಿಗೂ ಮಾಹಿತಿನೂ ಕೊಟ್ಟಿಲ್ಲ. ಹೋಗಿಲ್ಲ, ಯಾರೂ ಹೋಗಿಲ್ಲ, ಯಾರೂ ಇಲ್ಲ ಅವನ ಜೊತೆ. ಒಬ್ಬನೇ ಯಾರು ಕರೆ ಮಾಡಿದ್ರು ಅಂತ ಗೊತ್ತಿಲ್ಲ. ಯಾರು ಕರೆ ಮಾಡಿದ್ರು ಕಾರ್ನಲ್ಲಿ ಹೋಗಿ ಇಳಿದ್ವಿ. ರೂಮಲ್ಲಿ ಹೋಗಿ ಮನ್ಗಕ್ಕೆ ಅಂತ ಹೋಗಿರ್ತಾನೆ. ಮನ್ಗಕ್ಕೆ ಅಂತ ಹೋದಾದ್ಮೇಲೆ ಒಂದು 10 ನಿಮಿಷ ಆದಮೇಲೆ ಅವನಿಗೆ ಮೇಲೋಗಿ ಯಾರೋ ಕರೆದಿರ್ತಾರೆ ಬಂದು ಈ ಥರ ಬಾ ಅಂತ ಅಂದ್ಬಿಟ್ಟು ಅವನು ಪ್ರವೀಣ ಅನ್ನೋನು ಯಾರೋ ಪ್ರವೀಣ ಅನ್ನೋನು ಯಾರೋ ಬಂದು ಕರೆದಿರ್ತಾನೆ ಅವರಿಗೆ. ನಾ ತಪ್ಪಾಯಿತು, ನಾ ಹಿಂದೆ ಏನೋ ನಿಮ್ಮ ಹತ್ರ ತಪ್ಪು ಮಾಡಿಬಿಟ್ಟೆ, ನಾನು ತಪ್ಪಾಯ್ತು ಅಣ್ಣ, ನಿಮ್ಮ ಜೊತೆಲಿ ಚೆನ್ನಾಗಿರ್ತೀನಿ ಅಣ್ಣ ಅಂತ ಅಂದ್ಬಿಟ್ಟು ಮಾತಾಡೋಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕರೀತಾನೆ. ಕರೆದು ಪ್ರವೀಣ ಅನ್ನೋ ಕರೀತಾನೆ. ನನಗೆ ಕರೆದು ಈ ಥರ ಏಕಾಏಕಿ ಹಲ್ಲೆ ಮಾಡಿ ಅವನ ಜೊತೆಲಿ ಇನ್ನೊಂದು 4-5 ಜನ ಸೇರಿ